ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವಿಶ್ವಕರ್ಮ ಯೋಜನೆಯ ಪ್ರಗತಿ ಮತ್ತು ಅನುಷ್ಠಾನ ಕುರಿತು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ನಿನ್ನೆ ಪ್ರಗತಿ ಪರಿಶೀಲನೆ ನಡೆಸಿದರು. ಈ ವೇಳೆ ಲೀಡ್ ವ್ಯವಸ್ಥಾಪಕ ಮಹೇಶ್ ಕುಮಾರ್, ವಿಶ್ವಕರ್ಮ ಯೋಜನೆ ಅನುಷ್ಠಾನ ತಂಡದ ಸದಸ್ಯ ಸಂತೋಷ್ ಕೋಟ್ಯಾನ್ ಸೇರಿದಂತೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ, ವಿಶ್ವಕರ್ಮ ಯೋಜನೆಯನ್ನು ಆರ್ಥಿಕವಾಗಿ ಹಿಂದುಳಿದ ಜನರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ಜಾರಿ ಮಾಡಿದೆ. ಬ್ಯಾಂಕ್ ಅಧಿಕಾರಿಗಳು ಈ ಕುರಿತು ನಿಗಾ ವಹಿಸಿ ಕಾರ್ಯನಿರ್ವಹಿಸಬೇಕು. ಯೋಜನೆಯ ಲಾಭ ಬಡ ಕುಟುಂಬಗಳಿಗೆ ತಲುಪುವ ಮೂಲಕ ಸ್ವಉದ್ಯೋಗ ಕೈಗೆತ್ತಿಕೊಳ್ಳಲು ಸಹಕಾರಿಯಾಗುವಂತೆ ನೋಡಿಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಭಾರತೀಯ ರಿಸರ್ವ್ ಬ್ಯಾಂಕ್ ನಿಯಮಾವಳಿಗಳ ಅನುಸಾರ ವಿಶ್ವಕರ್ಮ ಯೋಜನೆಯ ಅಡಿ ಅರ್ಜಿ ಬಂದ ಕೂಡಲೇ ಕಾರ್ಯೋನ್ಮುಖರಾಗಬೇಕು. ಜಿಎಸ್ಟಿ, ಸಿಬಿಲ್ ಸ್ಕೋರ್ ಸೇರಿದಂತೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಅರ್ಜಿಗಳನ್ನು ಶೀಘ್ರ ವಿಲೇವಾರಿ ಮಾಡಬೇಕು ಎಂದು ತಿಳಿಸಿದರು. ಬಡವರನ್ನು ನಾವು ಹೆಚ್ಚು ನಾವು ಮಾಡ್ತಾ ಇಲ್ಲ, ಅವ್ರಿಗೆ ಮಾಡಬೇಕು. ಆದ್ರೆ ಎಲ್ಲರೂ ಕೂಡ ಇವತ್ತು ಕೋಆಪರೇಟಿವ್ ಸೊಸೈಟಿ ಕಡೆ ಮುಖ ಮಾಡ್ತಾ ಹೋದ್ರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಇವತ್ತು ನಾಳೆಗೆ ನಾವು ವಿಲೀನ ಮಾಡುವಂತ ಪರಿಸ್ಥಿತಿ ಬಂತಲ್ಲ. ಇದು ಯಾಕೆ ಬಂತು ಕೇಳಿದ್ರೆ ಗ್ರಾಹಕರಿಂದ ನಾವು ಬಹಳ ದೂರ ಹೋಗ್ಬಿಟ್ಟಿದ್ದೇವೆ. ನಾವು ಡಿಪಾಸಿಟ್ ಅನ್ನ ಮತ್ತೆ ರಿಕವರಿ ಮಾಡುವ ಸಾಲಗಾರನ ಮಾತ್ರ ನೋಡಿದ್ ನಾವು ಸಮಾಜದ ಎಲ್ಲ ಕಡೆ ನೋಡಿಲ್ಲ. ನೀವು ದಯವಿಟ್ಟು ಎಲ್ಲರಿಗೂ ಕೂಡ ನೀವು 3 ತಿಂಗಳು ಕನ್ನಡ ಕಲಿತಿದ್ರೆ 6 ತಿಂಗಳು ಕನ್ನಡ ಕಲಿತಿದ್ರೆ ನಾವು ಭಾರತದ ಭಾಷೆ ಸ್ವಲ್ಪ ಆಡುಭಾಷೆಯಲ್ಲಿ ಪ್ರಯತ್ನ ಮಾಡ್ಬೇಕು. ಯಾರು ಕನ್ನಡ ಮಾರೋರು ನಮ್ಮಲ್ಲಿ ಈ ತರಕಾರಿ ಮಾರೋರು ಯಾರು ಮಹಿಳೆಯರು ಬರ್ತಾರೆ, ಬೀದಿ ವ್ಯಾಪಾರಿಗಳು ಬರ್ತಾರೆ, ಅವರಿಗೆಲ್ಲ ಎಲ್ಲಿ ಇಂಗ್ಲಿಷ್ ಮತ್ತು ಹಿಂದಿ ಬರುತ್ತೆ. ನನಗೆ ಮಿನಿಸ್ಟರ್ ಹತ್ರ ಮಾತಾಡಿದೆ, ಯಾರು 3 ತಿಂಗಳಿಂದ 6 ತಿಂಗಳು ಕನ್ನಡ ಕಲಿದಿದೆಯೋ ಅವ್ರನ್ನ ವರ್ಗಾವಣೆ ಮಾಡಬೇಡಿ ಅಂತ ಹೇಳಿದ್ದೆ. ಯಾಕಂದ್ರೆ ಅವ್ರು ಸುಲಭದಲ್ಲಿ ಹೋಗಿಬಿಡ್ತಾರೆ.